ಇವತ್ ನಾನು ರೋಸ್ಟ್ ಮಾಡಕತ್ತೀನಿ ಮಂಜು ಲೀಲಾನ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನ್ ಅನ್ಕೋತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಲೀಲಾ ಏನ್ ಮಾಡಿ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ. ಫ್ಲಾಶ್ ಬ್ಯಾಕ್. ಇನ್ಮೇಲಾದ್ರೂ ಜನಕ್ಕೆ ಒಳ್ಳೆ ನಮ್ಮ ಕಡೆಯಿಂದ ಒಳ್ಳೆ ಮಾಹಿತಿನೂ ಕೊಡ್ತೀವಿ, ಒಳ್ಳೆ ಇದು ಕೊಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದನ್ನು ಒಂದು ಹೆಜ್ಜೆಗೂ ನಮ್ಮ ಕಡೆಯಿಂದ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗೋದಿಲ್ಲ. A few moments later. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ. ಏನೋ ಹೊಡೆದಂಗಾಯ್ತು. ವ್ಯಾಲೆಂಟೈನ್ಸ್ ವೀಕ್ ನಾಗ ಎಲ್ಲ ಕಪಲ್ಸ್ ಗಳು ಮುದ್ದಾಡ್ತಿದ್ರ, ಇವ್ರಿಬ್ರು ಜಗಳ ಆಡಾಕತ್ತಾರ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಲೀಲಾ ಏನ್ ಮಾಡಿ ವಿಡಿಯೋ ಮಾಡ್ಬೇಡ. ಸುಮ್ನೆ ಇರಲಿಲ್ಲ. Love is slow poison. Be careful. Be careful. ಆಕ್ಚುಲಿ ಸ್ವಲ್ಪ ದಿನದಿಂದ ಇವ್ರಿಬ್ರು ಅಕೌಂಟ್ ನಾಗ ಒಂದು ವಿಡಿಯೋ ಅಪ್ಲೋಡ್ ಆಗಿತ್ತು. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನ್ ಅನ್ಕೋತಿಲ್ಲ. ಈ ವಿಡಿಯೋದಾಗ ಇವ್ರು ಮಾಡ್ತಾರಂತ ಜಗಳನ ನೋಡಿದ್ರ ಇದು ರಿಯಲ್ ಜಗಳ ಅಲ್ಲ, ಫೇಕ್ ಜಗಳ ಅಂತ 1ನೇ ಕ್ಲಾಸ್ ಹುಡುಗ್ರ ಸತಿಗೂ ಹೇಳ್ತಾವು. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಲೀಲಾ ಏನ್ ಮಾಡಿ ಅಣ್ಣ ನಿನ್ನ ಆಕ್ಟಿಂಗ್ ಸ್ಕಿಲ್ಸ್ ಚೆನ್ನಾಗಿಲ್ಲ, ಸ್ವಲ್ಪ ಇಂಪ್ರೂವ್ನಾರ ಮಾಡ್ಕ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಲೀಲಾ ಏನ್ ಮಾಡಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಲೀಲಾ ಏನ್ ಮಾಡಿ ನೋಡ್ರಿ ಹೆಂಗ ವಿಡಿಯೋ ಕಟ್ ಆತಂತ ಇಲ್ಲಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಸೊ ಇಬ್ರು ಮಾಡಿರಂತ ಈ ಕಟ್ ನೋಡೇ ಹೇಳ್ಬೋದು ಈ ಜಗಳನ ರೆಕಾರ್ಡ್ ಮಾಡಿದ್ಮ್ಯಾಗ ಇವ್ರು ಕುತ್ಕೊಂಡು ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ಯಾರ ಈ ವಿಡಿಯೋನ ಅಂತ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಬಟ್ ನೀವೇ ಹೇಳ್ರಪ್ಪ, ರಿಯಲ್ ಲೈಫ್ ನಾಗ ಏನಾರ ಜಗಳ ಮಾಡೋ ವಿಡಿಯೋನ ಯಾರ ರೆಕಾರ್ಡ್ ಮಾಡಿದ್ರ ಎಡಿಟ್ ಮಾಡ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ತಾರ? ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನ್ ಅನ್ಕೋತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಮಂಜಣ್ಣ ಅಳಕೈತಾನ, ಬಟ್ ಕಣ್ಣಾಗ ನೀರಿಲ್ಲ. ಆನೆಸ್ಟ್ ಹೇಳ್ಬೇಕಂದ್ರ ಮಂಜಣ್ಣಗಿಂತ ಜಾಸ್ತಿ ಚೆನ್ನಾಗ ನಮ್ ಲೀಲಕ್ಕ ಆಕ್ಟಿಂಗ್ ಮಾಡ್ತಾಳ. ವಿಡಿಯೋ ಮಾಡ್ಬೇಡ, ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಎಮೋಷನಲ್ ಫುಲ್. ಬೈ ದ ವೇ ಶಾಂತಂ ಪಾಪಮ್ನರು ಇವ್ರಿಬ್ರು ಕತ್ತಿನ ತಗೊಂಡು ಒಂದ್ ಸ್ಟೋರಿನ ಮಾಡಿದ್ರು. ಕಮ್ಮಿ ಮಾಡಿದಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ. ಸೊ ಅವ್ರು ಮಾಡಿರಂತ ಆ ಎಪಿಸೋಡ್ ನೋಡಿ ನಮ್ ಲೀಲಕ್ಕ ರಚ್ಚಿಗೆದ್ದು ಬಿಟ್ಟಾಳ. ಶಾಂತ ಪಾಪಮ್ಮ ಅವ್ರು ಯಾರು ಸ್ಟೋರಿ ಎತ್ಕೊಂಡು ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ? ಹೋಗ್ಲಿ ಬಿಡಕ್ಕ, ಹೋಗಿ ಹೋಗಿ ಆ ಟಿವಿ ಶೋನರ್ ಹೇಳ್ರಿ ಅದನ್ನ ಎದಕ್ ಮನ್ಸಿಗೆ ಹಚ್ಕೊಂಡಿ. ಪರವಾಗಿಲ್ಲ, ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ. ಚಿ 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 ಚಿ. ಸೊ ಸಮಾಧಾನ ಮಾಡಿ ಮಾಡಿ ಸಾಕಾಗಿದ್ಕ ನಮ್ ಮಂಜಣ್ಣನು ರಚ್ಚಿಗೆದ್ದು ಬಿಡ್ತಾನ ಲಾಸ್ಟ್ಗೆ. ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಇವ್ರು ಲಾಸ್ಟ್ ಟೈಮ್ ಜಗಳ ಆಡಿ ಇಡೀ ಕರ್ನಾಟಕ ತುಂಬಾ ವರ್ಲ್ಡ್ ಫೇಮಸ್ ಆಗಿದ್ ವಿಷಯ ನಿಮ್ಮೆಲ್ರಿಗೂ ಗೊತ್ತೈತಿ. ಆ ಜಗಳ ಆದ್ಮ್ಯಾಗ ಇವ್ರಿಬ್ರು ಮತ್ತೆ ಒಂದಾಗಿದ್ರು. ನ್ಯೂಸ್ ಚಾನಲ್ ಅವರು ಇವರಿಗೆ ಮದ್ವಿನೂ ಮಾಡ್ಸಿದ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಜನರ ಸತಿಗೂ ಇವರಿಬ್ರು ಒಂದಾಗಿ ಚೆನ್ನಾಗದಾರಲ್ಲಪ್ಪ ಅಂತ ಇವರಿಗೆ ಫಾಲೋನು ಮಾಡಿ ಸಪೋರ್ಟು ಮಾಡಿದ್ರು ಇವ್ರು ಹಾಕೋ ವಿಡಿಯೋಸ್ ಗಳಿಗೆ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇದು ನಮ್ದೇ ಐಡಿ, ಇದಕ್ಕೂ ಸಪೋರ್ಟ್ ಮಾಡಿ. ಆ ಐಡಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರು, ಆ ಅಕೌಂಟ್ಗೆ ಹೆಂಗ್ ಸಪೋರ್ಟ್ ಮಾಡಿದ್ರು, ಈ ಅಕೌಂಟ್ಗೂ ಹಂಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ. ನಿಮ್ಮಿಂದ ನಾವು ಬೆಳೀತಾ ಇದೀವಿ. ಹೀಗೆ ನಮ್ಗೆ ಪ್ರೀತಿ ಕೊಡಿ, ಹೀಗೆ ನಮ್ಮನ್ನ ಬೆಳೆಸಿ. ನಿಮ್ಮ ಮಂಜಣ್ಣ ಯಾವತ್ತಿದ್ರು ಫ್ಲೇವರೇ, ಸರಿನಾ? ನಮ್ಮನ್ನ ಬೆಳೆಸಿ, ನಮ್ಮನ್ನ ಸಪೋರ್ಟ್ ಮಾಡಿ. ಇದು ನಮ್ದೇ ಐಡಿ, ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಐ ಡೋಂಟ್ ಕೇರ್ ಯಾರ್ ಕಮೆಂಟ್ ಏನೇ ಮಾಡಿದ್ರು ನಾನ್ ತಲೆ ಕೆಡ್ಸ್ಕೊಳಲ್ಲ. ಯಾವತ್ತಿದ್ರು ನನ್ ಗಂಡನೇ, ನಾನ್ ತಲೆ ಕೆಡ್ಸ್ಕೊಳಲ್ಲ. ಯಾರ್ ಎಷ್ಟೇ ಬ್ಯಾಡ್ ಕಮೆಂಟ್ ಹಾಕಿದ್ರು ಐ ಡೋಂಟ್ ಕೇರ್. ಆಮೇಲೆ ರೆಗ್ಯುಲರ್ ಆಗಿ ಇವರಿಬ್ರು ವಿಡಿಯೋಸ್ ಗಳು ಮತ್ತೆ ರೀಲ್ಸ್ ಗಳನ್ನು ಮಾಡ್ತಾನೆ ಇದ್ರು. ಸೊ ಎಲ್ಲ ಚೆನ್ನಾಗ ನಡೆಯಕತ್ತಲ್ಲ ಅಂತ ಜನರು ಅನ್ಕಂತದಂಗ ಅಕ್ಕ ಬಾಂಬ್ ಹಾಕ್ದಂಗ ಮೊನ್ನೆ ಈ ವಿಡಿಯೋನ ಹಾಕ್ಬಿಟ್ಲು. ವಿಡಿಯೋ ಮಾಡ್ಬೇಡ, ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ನೋ ಕಾಮೆಂಟ್ಸ್. ಇನ್ನೇನು ಜನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನ್ ಅನ್ಕೋತಿಲ್ಲ. ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಲೀಲಾ ಏನ್ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸ್ವಲ್ಪ ದಿನಕ್ ಮುಂಚೆ ಇವ್ರಿಬ್ರು ಹೊಗಳ್ತದಂತ ಜನ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಸೊ ಬರ್ತಾರಂತ ನೆಗೆಟಿವಿಟಿನ ನೋಡಕ್ ಆಗ್ಲಿಲ್ದಂಗ ಇವ್ರಿಬ್ರು ಸೇರ್ಕೊಂಡು ಹಾಕಿರೋಂತ ವಿಡಿಯೋನ ಡಿಲೀಟ್ ಮಾಡ್ಬಿಟ್ರು. ನೋಡ್ರಿ ಜನರೇನ್ ದಡ್ರಲ್ಲ, ಅವ್ರಿಗೆ ಸತಿಗೂ ಕ್ಲಿಯರ್ ಆಗಿ ಗೊತ್ತೈತಿ ಇವ್ರು ಹಾಕಿರೋಂತ ವಿಡಿಯೋ ಫೇಕ್ ಜಗಳದ್ದು ಅಂತ. ಸಾಕಪ್ಪ
ಸಾಕು, ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಬಟ್ ನನಗ್ ಬೇಜಾರಾಗ್ತಿರೋದು ಇವರಿಬ್ರು ಮಕ್ಳ ಬಗ್ಗೆ ನೆನ್ಸ್ಕೊಂಡು. ಯಾಕಂದ್ರೆ ಈಗಿನ ಕಾಲದಾಗ ಸಣ್ಣ ಸಣ್ಣ ಹುಡ್ರ ಹತ್ರನ ಫೋನ್ ಐತಿ, ಎಲ್ಲಾ ಹುಡ್ರು ರೀಲ್ಸ್ ಮತ್ತೆ ಯೂಟ್ಯೂಬ್ ನ ನೋಡ್ತಾನ ಇರ್ತಾವು. ಅಂತದ್ರಾಗ ಇವ್ರಿಬ್ರು ಮಕ್ಳು ಸ್ಕೂಲಾಗ ಓದ್ತಾರ ಅಂತ ಬೇರೆ ಹುಡ್ರು ಇವ್ರ ಅಪ್ಪ ಅಮ್ಮ ಮಾಡ್ತಾರ ಅಂತ ಜಗಳನ ನೋಡಿ ಆ ಹುಡ್ರಿಗೆ ಏನೇನ್ ಅಂತಿರ್ಬೋದು ಅಂತ ನೀವೇ ಇಮೇಜಿನ್ ಮಾಡ್ಕೊಳ್ರಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಆಮೇಲೆ ಈ ಇನ್ಸಿಡೆಂಟ್ ಗಳಿಂದ ಆ ಮಕ್ಳ ಮೇಲೆ ಏನ್ ಪ್ರಭಾವ ಬೀಳ್ಬೋದು ಅಂತಾನು ಯೋಚನೆ ಮಾಡ್ರಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ನೋಡ್ರಿ, ಗಂಡ ಹೆಂಡತಿ ಜಗಳ ಆಡ್ಯಾರಪ್ಪ ಅಂದ್ರೆ ಅವ್ರಿಬ್ರು ಒಬ್ರ ಜೊತೆಗೆ ಒಬ್ರು ಮಾತಾಡಲ್ಲ, ಸ್ವಲ್ಪ ದಿನ ಬೇಜಾರಾಗಿರ್ತಾರ ಅಂತ ಜನರೆಲ್ಲರೂ ಅನ್ಕೊಂಡಿದ್ರು. ಆದ್ರೆ ಇವರು ಇಮಿಡಿಯೇಟ್ಲಿ ಜನರಿಗೆ ಇನ್ನೊಂದು ಟ್ವಿಸ್ಟ್ ಕೊಟ್ಟು ಬಿಡ್ತಾರ. ಫಾರ್ ಎಕ್ಸಾಂಪಲ್ ನಮ್ ಲೀಲಕ್ಕನ್ ಸ್ಟೋರಿ ನೋಡ್ರಿ, ಜಸ್ಟ್ ಒನ್ ಲೈನ್ ಜನಕ್ಕೇನು ಸುಮ್ನಿದ್ರು ಮಾತಾಡ್ತಾರ. ಸರಿ ಆಯ್ತಪ್ಪ. ಬೈ ದ ವೇ ಅಕ್ಕ, ಜನರಿಗೆ ಮಾತಾಡಕ ವಿಡಿಯೋ ಮಾಡಿ ಕಂಟೆಂಟ್ ಕೊಟ್ಟದ್ದು ನೀವಿಬ್ರ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ. ಆಮೇಲೆ ಇದೇ ತರದ್ ಲೈನ್ಸ್ ಗಳು ಸ್ಟೋರಿ ಸಕೇಳ ಅಕ್ಕ. ಇದು ಮರೆದಾಡು ಮೌನಗಳೇ ಸಾಕ್ಷಿಗಳು. ಆಕ್ಚುಲಿ ಈ ತರದ ಸ್ಟೋರೀಸ್ ಗಳನ್ನ ನಾನು 8ನೇ ಕ್ಲಾಸ್ ಇದ್ದಾಗ ಆಗ್ತಿದ್ದೆ. ಆಮೇಲೆ ಅಕ್ಕ ಹ್ಯಾಪಿ ಹಸ್ಬೆಂಡ್ ಡೇ ಅಂತ ನಮ್ಮ ಮಂಜಣ್ಣಗ ವಿಶ್ ಮಾಡ್ಯಾಳ. ಸ್ವಲ್ಪ ದಿನದಿಂದ ಇವರಿಬ್ರು ಜಗಳ ಆಡಿದ್ರು, ಈಗೇನ್ ಹಿಂಗ್ ಒಂದಾಗ್ಬಿಟ್ಟಾರ ಅಂತ ಜನರಿಗೆ ಡೌಟ್ ಬಂತು. ಸೊ ಇವ್ರು ಹಾಕಿರಂತ ವಿಡಿಯೋ ಫೇಕ್ ಅಂತ ಇನ್ನೂ ಕನ್ಫರ್ಮ್ ಆಯ್ತು. ವಿಡಿಯೋ ಮಾಡ್ಬೇಡ ನೋಡಿ, ಹೇಳ್ತಾ ಇದೀನಿ. ಸಾಕಪ್ಪ ಸಾಕು, ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಆಮೇಲೆ ಅಕ್ಕ ನಮ್ಮನ್ ಕಂಡ್ರೆ ಉರ್ಕಳಾರ ಒಬ್ರ ಇಬ್ರ ಅನ್ನೋ ಡೈಲಾಗ್ನು ಹಾಕ್ಯಾಳ. ಹಾರಿಬಲ್ ಪೀಪಲ್. ಇಲ್ಲಿ ಪ್ರಾಬ್ಲಮ್ ಇರೋದು ಜನರದು. ಯಾಕಂದ್ರೆ ಜನರಿಗೆ ಇತ್ತೀಚೆಗೆ ಒಳ್ಳೆ ಕಂಟೆಂಟ್ ನೋಡೋದ್ಕಿಂತ ಕ್ರಿಂಜ್ ನೋಡೋದ್ರಾಗ ಬಹಳ ಮಜಾ ಬರ್ತೈತಿ. ಸೊ ಇದರಿಂದ ರೇಷ್ಮಾ ಆಂಟಿ, ಕಿಪ್ಪಿ ಕೀರ್ತಿ ಮತ್ತೆ ಡಾಗ್ ಸತೀಶ್ ಅಂತವರು ಬಹಳ ವೈರಲ್ ಆಗಿರೋದು ಇವತ್ತು. ಈ ವೈರಲಿಟಿದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವ್ರ ವೈರಲಿಟಿ ಇವ್ರ ಮಕ್ಕಳಿಗೂ ಎಫೆಕ್ಟ್ ಮಾಡೋ ಅಂತ ಚಾನ್ಸಸ್ ಇರ್ತೈತಿ. ನೋಡ್ರಿ, ಕರ್ನಾಟಕ ಜನರು ಎಷ್ಟು ಒಳ್ಳೆಯರಾದಾರಪ್ಪ ಅಂದ್ರೆ ಇವ್ರಿಬ್ರು ಜಗಳ ಆಡಿರೋದನ್ನ ಕಣ್ಣಾರೆ ನೋಡ್ಯಾರ. ಅಷ್ಟು ಹಿಂಸೆ ಕೊಟ್ಟಿದ್ದಾನೆ ಮ್ಯಾಮ್ ಅವನು. ಕರ್ಕೊಂಡೋಗಿ ಹೊಡೆದು ಬಡ್ದು ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ ಮ್ಯಾಮ್. ಆಮೇಲೆ ಇವರಿಬ್ರು ಒಂದಾದ್ಮೇಲೆ ಸತಿಗೂ ಇವರಿಗೆ ಫುಲ್ ಸಪೋರ್ಟ್ ಸತಿಗೂ ಮಾಡ್ಯಾರ. ಏನು ಮಾಡಲ್ಲ, ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಅವರು. ಅವ್ರ ಮೇಲೆ ನಂಬಿಕೆ ಬಂದಿದೆ, ಚೆನ್ನಾಗಿರ್ತೀನಿ ಸರ್. ಸೊ ಆ ಸಪೋರ್ಟ್ ನ ಪಾಸಿಟಿವ್ ಆಗಿ ತಗೊಂಡು ಬಂದ್ರಂತ ಫಾಲೋವರ್ಸ್ ಗೆ ಚೆನ್ನಾಗಿ ಎಂಟರ್ಟೈನ್ ಮಾಡೋಂತ ವಿಡಿಯೋಸ್ ಗಳನ್ನ ಹಾಕದ್ಬಿಟ್ಟು ಇವರು ಬೇಕಂತ ಜಗಳ ಆಡಿದ್ರೆ ಮತ್ತೆ ವೈರಲ್ ಆಗ್ಬೋದು ಅನ್ನೋ ಇಂಟೆನ್ಷನ್ ಇಂದ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ರು. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಕೆಲವ್ರು ಹೇಳ್ಬೋದು ಇದು ಇವರಿಬ್ರು ಪರ್ಸನಲ್ ವಿಷಯ, ನೀವ್ ಎದಕ್ ಮಾತಾಡ್ತೀರಿ ಅಂತ. ಇದು ಇವರಿಬ್ರು ಪರ್ಸನಲ್ ವಿಷಯನ ಆಗಿದ್ರ ಇವ್ರು ಪರ್ಸನಲ್ ಆಗಿ ಸಾಲ್ವ್ ಮಾಡ್ತಿದ್ರು, ಈ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದಿಲ್ಲ, ಅದು ಸತಿಗೂ ಅವ್ರ ಅಕೌಂಟ್ ಇಂದಾನ. ಆಮೇಲೆ ನೀವು ಈ ತರದ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ಅಪ್ಲೋಡ್ ಮಾಡಿದಾಗ ಎಲ್ಲ ತರದ ಒಪಿನಿಯನ್ ಬರ್ತೈತಿ. ಅದು ನೀವು ಬೇಡ ಅಂದ್ರೆ ಸತಿಗೂ ಅಕ್ಸೆಪ್ಟ್ ಮಾಡ್ಲೇಬೇಕು. ನನ್ಗೆ ಅರ್ಥ ಆಗತ್ತೆ. ನನಗೆ ವಿಚಿತ್ರ ಅನ್ಸದ್ ಏನಂದ್ರ ಇವರ ಜಗಳ ಆಡೋದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಇವ್ರ ಅಕೌಂಟ್ ಇಂದ ಹಾಕಿ ಟ್ರೋಲರ್ಸ್ ಗಳಿಗೆ ಕಂಟೆಂಟ್ ಕೊಡ್ತಾರ. ವಿಡಿಯೋ ಮಾಡ್ಬೇಡ ನೋಡಿ, ಹೇಳ್ತಾ ಇದೀನಿ. ಸಾಕಪ್ಪ ಸಾಕು, ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಸೊ ಟ್ರೋಲರ್ಸ್ ಗಳು ಈ ವಿಡಿಯೋನ ಟ್ರೋಲ್ ಮಾಡಿದ್ಮ್ಯಾಗ ಯಾಕೆ ಟ್ರೋಲ್ ಮಾಡ್ತೀರಿ ಅಂತ ಅಳ್ತಾರ. 100% ತಪ್ಪು ನಿಮ್ದೆ. ಸೊ ಜಗಳದ ವಿಡಿಯೋಸ್ ಹಾಕಿ ವೈರಲ್ ಆಗ್ಬೋದು ಅಂತ ಅನ್ಕೋಣಕ್ಕಿಂತ ಇವರಿಬ್ರು ಸೇರಿ ಒಳ್ಳೆ ವಿಡಿಯೋಸ್ ಮಾಡೋದು ಬೆಟರ್ ಅಂತ ನನಗೆ ಅನ್ಸ್ತತಿ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೇನ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಆಗಿದ್ದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.